ನಮಸ್ಕಾರ ಸ್ನೇಹಿತರೆ, ನೀವಂತೂ ಈ ಒಂದು ಮೊಬೈಲ್ ಅಲ್ಲಿ ಜಾಸ್ತಿ ಟೈಮ್ ಇನ್ಸ್ಟಾಗ್ರಾಮ್ ಆಪ್ ಯೂಸ್ ಮಾಡ್ತಾನೆ ಇರ್ತೀರಾ. ಈ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದಿಷ್ಟು ಹೊಸದಾಗಿ ಅಪ್ಡೇಟ್ಸ್ ಬಂದಿರುವಂತದ್ದು, ಒಂದಿಷ್ಟು ಹೊಸದಾಗಿ ಫ್ಯೂಚರ್ಸ್ ಗಳು ಆಡ್ ಮಾಡ್ತಾ ಇರುವಂತದ್ದು, ಏನೇನ್ ಫ್ಯೂಚರ್ಸ್ ಆಡ್ ಮಾಡಿದ್ದಾರೆ, ಯಾವ ತರ ಯೂಸ್ ಆಗುತ್ತೆ ಅಂತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಹೇಳ್ತಾ, ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಬಂದಿದ್ರೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಿಲ್ಲ ಅಂದ್ರೆ ಮರಿದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಿಮ್ಮ ಒಂದು ಟೈಮ್ ಅನ್ನ ವೇಸ್ಟ್ ಮಾಡದೆ ಬೇಗನೆ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ. ಇವತ್ತು ನಾನು ಹೇಳುವ ಎಲ್ಲಾ ಒಂದು ಫೀಚರ್ ಮತ್ತೆ ಅಪ್ಡೇಟ್ಸ್ ಗಳು, ಎಲ್ಲಾ ಒಂದು ಆಪ್ಷನ್ಸ್ ಗಳು ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಬರ್ಬೇಕಾದ್ರೆ ನೀವು ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅನ್ನ ಅಪ್ಡೇಟ್ ಮಾಡ್ಕೋಬೇಕು ಸ್ನೇಹಿತರೆ. ಪ್ಲೇ ಸ್ಟೋರ್ ಗೆ ಹೋಗ್ಬಿಟ್ಟು ಇನ್ಸ್ಟಾಗ್ರಾಮ್ ಅಂತ ಸರ್ಚ್ ಮಾಡಿ, ಅಲ್ಲಿ ಅಪ್ಡೇಟ್ ಅಂತ ಬಂದಿದ್ರೆ ಅಪ್ಡೇಟ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಆಪ್ ಅಪ್ಡೇಟ್ ಇರಬೇಕು, ಇಲ್ಲ ಅಂದ್ರೆ ಈ ಒಂದು ಫ್ಯೂಚರ್ಸ್ ನಿಮ್ಮ ಒಂದು ಮೊಬೈಲ್ ಅಲ್ಲಿ ಬರೋದಿಲ್ಲ. ಪ್ಲೇ ಸ್ಟೋರ್ ಗೆ ಹೋಗ್ಬಿಟ್ಟು ಅಪ್ಡೇಟ್ ಇದೆ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ ಒಂದು ಟೈಮು. ಅಪ್ಡೇಟ್ ಇದ್ರೆ ಏನ್ ಪ್ರಾಬ್ಲಮ್ ಇಲ್ಲ, ಅಪ್ಡೇಟ್ ಇಲ್ಲ ಅಂದ್ರೆ ಅಪ್ಡೇಟ್ ಮಾಡ್ಕೊಳ್ಳಿ. ಮೊದಲ ಅಪ್ಡೇಟ್ ಏನಪ್ಪಾ ಅಂದರೆ ನಿಮ್ಮ ಒಂದು ಫೋಟೋನ ನೀವು ಸ್ಟೋರಿ ಇಡಬೇಕಾದ್ರೆ ನಿಮ್ಮ ಒಂದು ಫೋಟೋದಲ್ಲಿ ಏನಾದರೂ ಬೇಡದೇ ಇರೋ ಆಬ್ಜೆಕ್ಟ್ಸ್, ಫಾರ್ ಎಕ್ಸಾಂಪಲ್ ನಾನು ಇವಾಗ ಈ ಒಂದು ಫೋಟೋದಲ್ಲಿ ರೆಡ್ ಏರೋ ಮಾರ್ಕ್ ತೆಗಿಬೇಕಂದ್ರೆ ಸಿಂಪ್ಲಿ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ರೀಸ್ಟೈಲ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ರಿಮೂವ್ ಮೇಲೆ ಕ್ಲಿಕ್ ಮಾಡಿ ರೆಡ್ ಏರೋ ಮಾರ್ಕ್ ರಿಮೂವ್ ಅಂತ ಟೈಪ್ ಮಾಡಿ ಜಸ್ಟ್ ಸೆಂಡ್ ಮಾಡಿದ್ರೆ ಆಯಿತು. AI ಮುಖಾಂತರ ಈ ಒಂದು ಇನ್ಸ್ಟಾಗ್ರಾಮ್ ಸ್ಟೋರಿ ಹಾಕಬೇಕಾದ್ರೆ ಈ ಒಂದು ಬೇಡದೇ ಇರೋ ಆಬ್ಜೆಕ್ಟು ಈಸಿಯಾಗಿ ರಿಮೂವ್ ಆಗುತ್ತೆ ಸ್ನೇಹಿತರೆ. ಏನೇ ಒಂದು ಎಡಿಟಿಂಗ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ. ಬೇರೆ ಒಂದು ಇಮೇಜು ಇಲ್ಲಿ ಟಿ ಶರ್ಟ್ ಕಲರ್ ಚೇಂಜ್ ಮಾಡಬೇಕಾದ್ರೆ ಸಿಂಪ್ಲಿ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ ರೀಸ್ಟೈಲ್ ಮೇಲೆ ಕ್ಲಿಕ್ ಮಾಡಿ ಆ್ಯಡ್ ಮೇಲೆ ಕ್ಲಿಕ್ ಮಾಡಿ ಚೇಂಜ್ ಟಿ ಶರ್ಟ್ ಕಲರ್ ಬ್ಲ್ಯಾಕ್ ಅಂತ ಸಿಂಪ್ಲಿ ಟೈಪ್ ಮಾಡಿ ಸೆಂಡ್ ಮಾಡಿದರೆ ಆಯಿತು. ಈ ಒಂದು ಫೋಟೋದಲ್ಲಿ ಇರುವ ಟಿ ಶರ್ಟ್ ಕಲರ್ ಚೇಂಜ್ ಆಗುತ್ತೆ. ಈ ಒಂದು ಆಪ್ಷನ್ ಬಂದ್ಬಿಟ್ಟು ಸ್ಟೋರಿ ಹಾಕುವ ಸಂದರ್ಭದಲ್ಲಿ ಸಾಂಗ್ ಪಕ್ಕದಲ್ಲಿ ಒಂದು 3 ಡಾಟ್ ಸಿಂಬಲ್ ಇರುವಂಥದ್ದು, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ರೀಸ್ಟೈಲ್ ಅಂತ ಒಂದು ಆಪ್ಷನ್ ಕಾಣ್ತಾ ಇರುವಂಥದ್ದು 4th ಆಪ್ಷನು, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಾವು ಈ ಒಂದು ಫ್ಯೂಚರನ್ನು ಯೂಸ್ ಮಾಡ್ಕೋಬಹುದಾಗಿದೆ. ತುಂಬ ಯೂಸ್ಫುಲ್ ಆಗುತ್ತೆ. ನೀವು ಕೂಡ ಟ್ರೈ ಮಾಡಿ ಒಂದ್ಸಲಿ, ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ ಇವಾಗ ನೆಕ್ಸ್ಟ್ ಅಪ್ಡೇಟ್ ಏನಪ್ಪ ಅಂತ ನೋಡೋದಾದರೆ, ನೀವು ನಿಮ್ಮ ಒಂದು ಫೋಟೋಗೆ ಒಂದು ಸಾಂಗನ್ನು ಚೂಸ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಲಾಸ್ಟ್ ಆಪ್ಷನ್ ಸೇವ್ ಅಂತ ಇರುವಂಥದ್ದು, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಗ್ಯಾಲರಿಯಲ್ಲಿ ನೀವು ಸ್ಟೋರಿಯನ್ನು ಸೇವ್ ಮಾಡ್ಕೋಬಹುದಾಗಿದೆ. ಇನ್ನು ನೆಕ್ಸ್ಟ್ ಅಪ್ಡೇಟ್ ಬಗ್ಗೆ ಹೇಳೋದಾದರೆ, ರೀಲ್ಸ್ ನೋಡುವಂಥ ಒಂದು ಸಂದರ್ಭದಲ್ಲಿ ಕಾಮೆಂಟ್ ಕೆಳಗಡೆ ಒಂದು ಹೊಸದಾಗಿ ಆಪ್ಷನ್ ಬಂದಿರ್ಬೋದು. ನೀವಿಲ್ಲಿ ಗಮನಿಸ್ಬೋದು ಸ್ನೇಹಿತರೆ, ಕಾಮೆಂಟ್ ಕೆಳಗಡೆ ಒಂದು ಎಕ್ಸ್ಟ್ರಾ ಆಪ್ಷನ್ ಬಂದಿದೆ, ರೀಶೇರ್ ಅಂತ ಈ ಒಂದು ಆಪ್ಷನ್ ಸ್ನೇಹಿತರೆ. ರೀಪೋಸ್ಟ್ ಅಂತ ಒಂದು ಈ ಆಪ್ಷನ್ ಬಂದಿರುವಂಥದ್ದು. ಇದು ಏನಪ್ಪ ಅಂದರೆ ಈ ಒಂದು ರೀಲ್ಸ್ ನಿಮಗೆ ಏನಾದರೂ ಇಷ್ಟ ಆದರೆ ಈ ರೀತಿ ರೀಪೋಸ್ಟ್ ಮಾಡ್ಬೋದು, ಏನಾದರೂ ಥಾಟ್ ಬರೋದು ರೀಪೋಸ್ಟ್ ಮಾಡ್ಬೋದು. ಇದು ಬಂದ್ಬಿಟ್ಟು ನಿಮ್ಮ ಒಂದು ಪ್ರೊಫೈಲಲ್ಲಿ ರೀಲ್ಸ್ ಪಕ್ಕದಲ್ಲಿ ಒಂದು ಸಪ್ರೇಟ್ ಆದಂಥ ಒಂದು ಫೀಡಲ್ಲಿ ನೀವು ಯಾವ ಯಾವ ರೀಲ್ಸ್ ರೀಪೋಸ್ಟ್ ಮಾಡಿದ್ದೀರಾ ಅಂತ ನಿಮ್ಮ ಒಂದು ಪ್ರೊಫೈಲಲ್ಲಿ ಕಾಣ್ತಾ ಇರುತ್ತೆ. ಎಲ್ಲರೂ ಇದನ್ನು ನೋಡ್ಕೋಬಹುದಾಗಿದೆ. ನೀವು ಕೂಡ ಇದನ್ನು ರೀಶೇರ್ ಮಾಡಿದ್ದೀರಾ ಅಂತ ಎಲ್ರಿಗೂ ಗೊತ್ತಾಗುತ್ತೆ ಸ್ನೇಹಿತರೆ. ಇದು ಕೂಡ ತುಂಬ ಯೂಸ್ಫುಲ್ ಆಗ್ತಾ ಇರುವಂಥದ್ದು. ಕಾಮೆಂಟ್ ಕೆಳಗಡೆ ಕೊಟ್ಟಿರುವಂಥದ್ದು ಸ್ನೇಹಿತರೆ, ಮಿಸ್ ಆಗಿ ರೀಪೋಸ್ಟ್ ಮಾಡೋ ಚಾನ್ಸಸ್ ಇರುತ್ತೆ, ನೋಡ್ಕೊಂಡ್ಬಿಟ್ಟು ಯೂಸ್ ಮಾಡಿ ಅಂತ ಹೇಳ್ತಾ, ಈ ಒಂದು ರೀಪೋಸ್ಟ್ ಬಂದ್ಬಿಟ್ಟು ನೀವು ಎಲ್ಲ ಒಂದು ಪೋಸ್ಟ್ಗಳು ನಿಮ್ಮ ಒಂದು ಪ್ರೊಫೈಲಲ್ಲಿ ಬಂದಿರೋ ರೀತಿ ಈ ಒಂದು ರೀಪೋಸ್ಟ್ ಮಾಡಿರೋ ರೀಲ್ಸ್ ಕೂಡ ಬಂದಿರುತ್ತೆ. ನಿಮಗೆ ಬೇಡದೇ ಇರುವಂಥದ್ದು ಪ್ರೊಫೈಲಲ್ಲಿ ಬಂದ್ಬಿಟ್ಟು ತಿರ್ಗಾ ಅದೇ ಸಿಂಬಾಲ್ ಕ್ಲಿಕ್ ಮಾಡಿದ್ರೆ ಆ ಒಂದು ಪೋಸ್ಟ್ ಹೋಗುತ್ತೆ ಸ್ನೇಹಿತರೆ. ಇನ್ನು ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು ಇಲ್ಲಿ ಮೇಲ್ಗಡೆ ನೀವು ಅಬ್ಸರ್ವ್ ಮಾಡ್ಕೋಬಹುದು, ರೀಲ್ಸ್ ಫ್ರೆಂಡ್ಸ್ ಅಂತ 2 ಸಪ್ರೇಟ್ ಆಪ್ಷನ್ ಬಂದಿರುವಂಥದ್ದು. ರೀಲ್ಸ್ ಆಪ್ಷನಲ್ಲಿ ನೀವೇನಾದರೂ ರೀಲ್ಸ್ ನೋಡ್ತಾ ಇದ್ರೆ ನಿಮ್ಮ ಫೀಡ್ಗೆ ತಕ್ಕ ಹಾಗೆ ರೀಲ್ಸ್ ಬರ್ತಾ ಇರುತ್ತೆ. ಇಲ್ಲಿ ಫ್ರೆಂಡ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಫ್ರೆಂಡ್ಸ್ ಲೈಕ್ ಮಾಡಿರುವಂಥದ್ದು, ನಿಮ್ಮ ಒಂದು ಫ್ರೆಂಡ್ಸ್ ರೀಶೇರ್ ಮಾಡಿರುವಂಥದ್ದು, ನಿಮ್ಮ ಒಂದು ಸುತ್ತಮುತ್ತಲಿನ ರೀಲ್ಸ್ಗಳು ಬರ್ತಾ ಇರುವಂಥದ್ದು ಸ್ನೇಹಿತರೆ. ನಿಮ್ಮ ಒಂದು ಸುತ್ತಮುತ್ತ ಯಾರು ಕಂಟೆಂಟ್ ಕ್ರಿಯೇಟ್ಸ್ ಇರ್ತಾರೆ ಅವರ ಒಂದು ರೀಲ್ಸ್ಗಳು ನೀವು ಇಲ್ಲಿ ನೋಡ್ಕೋಬಹುದಾಗಿದೆ. ಫ್ರೆಂಡ್ಸ್ ಅಂದರೆ ನಿಮ್ಮ ಒಂದು ಫ್ರೆಂಡ್ಸ್ ಲೈಕ್ ಮಾಡಿರುವಂಥದ್ದು, ರೀಶೇರ್ ಮಾಡಿರುವಂಥದ್ದು, ರೀಪೋಸ್ಟ್ ಮಾಡಿರುವಂಥದ್ದು ಇಲ್ಲಿ ಸಪ್ರೇಟಾಗಿ ಬರ್ತಾ ಇರುವಂಥದ್ದು ಸ್ನೇಹಿತರೆ. ಇದು ಕೂಡ ತುಂಬ ಯೂಸ್ಫುಲ್ ಆಗುತ್ತೆ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಮೊದಲು ಇಲ್ಲಿ ಜಸ್ಟ್ 3 ಮೆಂಬರ್ಸ್ ಅಷ್ಟೇ ಪ್ರೊಫೈಲ್ ಫೋಟೋ ಜೊತೆಗೆ ಲೈಕ್ ಮಾಡಿರುವಂಥದ್ದು ಬರ್ತಾ ಇರುವಂಥದ್ದು. ಆದರೆ ಇವಾಗ ಯಾರ್ಯಾರು ಲೈಕ್ ಮಾಡಿದರೆ ಎಲ್ಲ ಒಂದು ಪ್ರೊಫೈಲ್ ಲಿಸ್ಟ್ ಕೂಡ ನಾವಿಲ್ಲಿ ನೋಡ್ಕೋಬಹುದಾಗಿದೆ. ಜಸ್ಟ್ ಈ ಒಂದು ರೀಲ್ಸ್ ಕೆಳಗಡೆ ಯಾರ್ಯಾರು ಲೈಕ್ ಮಾಡಿದ್ದಾರೆ ಅಂತ ಎಲ್ಲ ಒಂದು ಪ್ರೊಫೈಲ್ಸ್ ವಿತ್ ಲೈಕ್ಸ್ ನಾವಿಲ್ಲಿ ನೋಡ್ಕೋಬೋದು. ಮೊದಲಾದರೆ ಜಸ್ಟ್ 3 ಮೆಂಬರ್ಸ್ ಅಷ್ಟೇ ನಮಗೆ ಗೊತ್ತಾಗ್ತಾ ಇರುವಂಥದ್ದು, ಆದರೆ ಇವಾಗ ಎಲ್ಲ ಒಂದು ಪ್ರೊಫೈಲ್ ಲೈಕ್ ಕೂಡ ನಾವಿಲ್ಲಿ ಚೆಕ್ ಮಾಡ್ಕೋಬಹುದಾಗಿದೆ, ಯಾರ್ಯಾರು ಲೈಕ್ ಮಾಡಿದ್ದಾರೆ ಅಂತ ವಿತ್ ಪ್ರೊಫೈಲ್ ವಿತ್ ಲೈಕ್ ಬರ್ತಾ ಇರುವಂಥದ್ದು ಸ್ನೇಹಿತರೆ. ಇದು ಕೂಡ ಒಂದು ಅಪ್ಡೇಟ್ ಆಗಿರುವಂಥದ್ದು. ಇದನ್ನು ಬಿಟ್ಟರೆ ಬೇರೆ ಬೇರೆ ಏನೇನು ಅಪ್ಡೇಟ್ ಆಗಿದೆ ಅಂತ ನೋಡೋದಾದರೆ, ನಾನು ಆಲ್ರೆಡಿ ಹೇಳಿದಾಗೆ ನಿಮ್ಮ ಒಂದು ಫ್ರೆಂಡ್ಸ್ ಯಾರ್ಯಾರು ಲೈಕ್ ಮಾಡಿದ್ದಾರೆ ಈ ಒಂದು ರೀಲ್ಗೆ ಅಂತ ಇಲ್ಲೇ ಗೊತ್ತಾಗುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಮ ಒಂದು ಫ್ರೆಂಡ್ಗೆ ಈ ಒಂದು ರೀಲ್ಗೆ ಲೈಕ್ ಮಾಡಿರೋ ರೀತಿ ನೀವೇನಾದರೂ ಅವರಿಗೆ ರಿಪ್ಲೈ ಮಾಡಬೇಕಾದ್ರೆ ಜಸ್ಟ್ ಒಂದ್ಸಲಿ ಈ ನಿಮ್ಮ ಒಂದು
ಫ್ರೆಂಡ್ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ ಅವರಿಗೆ ಇಲ್ಲೇ ನೀವು ರಿಪ್ಲೈ ಮಾಡ್ಕೋಬೋದಾಗಿದೆ, ಇಲ್ಲೇ ನೀವು ರಿಪ್ಲೈ ಮೆಸೇಜ್ ಕೊಡ್ಬೋದಾಗಿದೆ ಸ್ನೇಹಿತರೆ. ನೀವು ಜಸ್ಟ್ ಒಂದ್ಸಲಿ ನಿಮ್ಮ ಒಂದು ಫ್ರೆಂಡ್ಸ್ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿದ್ರೆ ಆಯಿತು, ಆರಾಮಾಗಿ ಇಲ್ಲೇ ನೀವು ರಿಪ್ಲೈ ಮಾಡ್ಕೋಬೋದಾಗಿದೆ. ಇದು ನಿಮ್ಮ ಒಂದು ಇನ್ಬಾಕ್ಸಲ್ಲಿ ಬಂದಿರುತ್ತೆ ಸ್ನೇಹಿತರೆ. ಒಂದ್ಸಲಿ ಹೋಗ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ, ಯೂಸ್ ಮಾಡಿ, ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ ಯಾವ ಥರ ಒಂದು ಫ್ಯೂಚರ್ ಇದೆ, ಯಾವ ಥರ ಒಂದು ಅಪ್ಡೇಟ್ ಬಂದಿದೆ ಅಂತ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಇವಾಗ ಫಾರ್ ಎಕ್ಸಾಂಪಲ್ ಮೊದಲೆಲ್ಲ ಐಫೋನಲ್ಲಿ ಅಷ್ಟೇ ಒಂದು ಸ್ಟೋರಿ ಝೂಮ್ ಆಗ್ತಿತ್ತು ಸ್ನೇಹಿತರೆ. ಇನ್ಸ್ಟಾಗ್ರಾಮ್ ಸ್ಟೋರಿ ಐಫೋನಲ್ಲಿ ಮಾತ್ರ ಝೂಮ್ ಆಪ್ಷನ್ ಬಂದಿರೋದು. ಇವಾಗ ಆ್ಯಂಡ್ರಾಯ್ಡಲ್ಲಿ ಕೂಡ ನಾವು ಈ ಒಂದು ಇನ್ಸ್ಟಾಗ್ರಾಮ್ ಸ್ಟೋರಿಯನ್ನು ಝೂಮ್ ಮಾಡ್ಕೊಂಡ್ಬಿಟ್ಟು ಯೂಸ್ ಮಾಡ್ಕೋಬೋದಾಗಿದೆ ಸ್ನೇಹಿತರೆ. ತುಂಬ ಅಪ್ಡೇಟ್ಸ್ ಬಂದಿರುವಂಥದ್ದು, ಒಂದ್ಸಲಿ ಹೋಗ್ಬಿಟ್ಟು ಎಲ್ಲ ಯೂಸ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಅಪ್ಡೇಟ್ ನೋಡೋಕ್ಕಿಂತ ಮೊದಲು ಒಂದು ಇನ್ಫಾರ್ಮೇಷನ್ ಸ್ನೇಹಿತರೆ, ಶರಣ್ 360 ಅಂತ ನಮ್ಮ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಇರುವಂಥದ್ದು. ಅಲ್ಲಿಯೂ ಕೂಡ ಇದೇ ಥರ ಡೈಲಿ ಯೂಸ್ಫುಲ್ ಇನ್ಫಾರ್ಮೇಷನ್ ಅಪ್ಲೋಡ್ ಮಾಡ್ತಾ ಇರ್ತೀವಿ, ಅಲ್ಲಿಯೂ ಕೂಡ ನೀವು ಫಾಲೋ ಮಾಡ್ಕೋಬೋದು. ಇನ್ನು ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಪೇಜಲ್ಲಿ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಕೆಳಗಡೆ ಮೆಸೇಜಸ್ ಆ್ಯಂಡ್ ಸ್ಟೋರೀಸ್ ರಿಪ್ಲೈಸಲ್ಲಿ ಸೆಕ್ಯೂರಿಟಿ ಅಲರ್ಟ್ ಅಂತ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ 2 ಆಪ್ಷನ್ಸ್ಗಳು ಕಾಣ್ತಾ ಇರುವಂಥದ್ದು. ಈ ಒಂದು 2 ಆಪ್ಷನ್ಸ್ಗಳು ಆನ್ ಮಾಡಿಕೊಂಡ್ರೆ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಯಾರಾದರೂ ಲಾಗಿನ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ ಅಥವಾ ಯೂಸ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ಮೆಸೇಜ್ ಬರುತ್ತೆ. ಈ ಒಂದು 2 ಆಪ್ಷನ್ಸ್ಗಳನ್ನು ಆನ್ ಮಾಡ್ಕೊಳ್ಳಿ, ತುಂಬ ಅಂದರೆ ತುಂಬ ಯೂಸ್ಫುಲ್ ಆಗುತ್ತೆ, ಮತ್ತು ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಕೂಡ ಸೇಫ್ ಆಗುತ್ತೆ ಅಂತ ಹೇಳ್ತಾ ನಮ್ಮ ಒಂದು ನೆಕ್ಸ್ಟ್ ಅಪ್ಡೇಟನ್ನು ನೋಡ್ತಾ ಹೋಗೋಣ. ಇಲ್ಲಿ ರೀಲ್ಸ್ ಕೆಳಗಡೆ 3 ಡಾಟ್ಸ್ ನೋಡೋಕೆ ಸಿಗ್ತಾ ಇರುವಂಥದ್ದು, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಫಸ್ಟ್ ಆಪ್ಷನ್ ಬರ್ತಾ ಇರುವಂಥದ್ದು ವ್ಯೂ ಫುಲ್ ಸ್ಕ್ರೀನ್ ಅಂತ, ಒಂದ್ಸಲಿ ಕ್ಲಿಕ್ ಮಾಡಿ ಸ್ನೇಹಿತರೆ. ನಿಮ್ಮ ಒಂದು ರೀಲ್ಸ್ ಬಂದ್ಬಿಟ್ಟು ಫುಲ್ ಸ್ಕ್ರೀನ್ ಆಗುತ್ತೆ. ಫುಲ್ ಸ್ಕ್ರೀನಲ್ಲಿ ನೀವು ರೀಲ್ಸ್ ನೋಡ್ಕೋಬೋದಾಗಿದೆ. ಇದು ಒಂದು ಹೊಸ ಆಪ್ಷನು, ಇದನ್ನು ಕೂಡ ಟ್ರೈ ಮಾಡಿ, ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ. ಇನ್ನು ನಮ್ಮ ಒಂದು ನೆಕ್ಸ್ಟ್ ಆಪ್ಷನು ಲಾಸ್ಟ್ ಆಪ್ಷನ್ ಬಗ್ಗೆ ನೋಡೋದಾದರೆ, ಇಲ್ಲಿ ಪ್ರೊಫೈಲ್ ಸಾಂಗ್ ಅಂತ ಶೇರ್ ಮಾಡ್ತಾ ಇದ್ದೀರಾ. ಇವಾಗ ಫಾರ್ ಎಕ್ಸಾಂಪಲ್ ಪ್ರೊಫೈಲ್ ಸಾಂಗ್ ಏನು ಶೇರ್ ಮಾಡ್ತೀರಾ, ಅಲ್ಲಿ ಕೆಳಗಡೆ ಫ್ರೆಂಡ್ಸ್ ಅಂತ ಒಂದು ಆಪ್ಷನ್ ಇದೆ, ಶೇರ್ಡ್ ವಿತ್ ಫ್ರೆಂಡ್ಸ್ ಅಂತ ಒಂದು ಆಪ್ಷನ್ ನೋಡೋಕೆ ಸಿಗ್ತಾ ಇರುವಂಥದ್ದು. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಕ್ಲೋಸ್ ಫ್ರೆಂಡ್ಸ್, ನಿಮಗೆ ಬೇಕಾದ ಫ್ರೆಂಡ್ಸಿಗೆ ಮಾತ್ರ ನೀವು ನಿಮ್ಮ ಒಂದು ಪ್ರೊಫೈಲ್ ಸಾಂಗನ್ನು ಶೇರ್ ಮಾಡೋ ರೀತಿಯಲ್ಲಿ ಸೆಟ್ ಮಾಡ್ಕೋಬೋದಾಗಿದೆ. ಮತ್ತು ಇಲ್ಲಿ ಪ್ರಾಂಪ್ಟ್ ಕೂಡ ನಾವಿಲ್ಲಿ ಪೋಸ್ಟ್ ಮಾಡ್ಕೋಬೋದಾಗಿದೆ. ಇಲ್ಲಿ ಮಧ್ಯದಲ್ಲಿ ಒಂದು ಆಪ್ಷನ್ ಬಂದಿರುವಂಥದ್ದು, ಸಾಂಗ್ ಪಕ್ಕದಲ್ಲಿ ಮ್ಯೂಸಿಕ್ ಪಕ್ಕದಲ್ಲಿ ಒಂದು ಆಪ್ಷನ್ ಬಂದಿರುವಂಥದ್ದು ಪ್ರಾಂಪ್ಟ್ ಅಂತ. ಇಲ್ಲಿ ಪ್ರಾಂಪ್ಟನ್ನು ನಾವು ಇಲ್ಲಿ ಪೋಸ್ಟ್ ಮಾಡ್ಕೋಬೋದಾಗಿದೆ. ಇದಿಷ್ಟಾಗಿತ್ತು ಇವತ್ತಿನ ಈ ಒಂದು ವಿಡಿಯೋ. ಇದೇ ಥರ ಹೆಚ್ಚಿನ ಯೂಸ್ಫುಲ್ ಇನ್ಫಾರ್ಮೇಷನ್ಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಆದಷ್ಟು ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.